ನಮ್ಮಲ್ಲಿ ಉಲ್ಲೇಖ ಮಾಡ್ತಾರೆ. ಯಾಕಾಗಿ ಬುದ್ಧ ಗುರುಗಳು ಅರಮನೆಯನ್ನು ತೊರೆದು ಮತ್ತೆ ಅವರು ಅರಿವನ್ನು ಹುಡುಕ್ತಾ ಕಾಡಿಗೆ ಹೋದದ್ದು, ಧ್ಯಾನಸ್ಥರಾದದ್ದು, ಉಪವಾಸ ಕೂತದ್ದು, ಆಮೇಲೆ ಅವರಿಗೆ ಜ್ಞಾನೋದಯವಾದಾಗ ವಾಪಸ್ ಕಾಡಿನಿಂದ ನಾಡಿಗೆ ಬಂದಿದ್ದು, ಸಮಾಜದ ದುಃಖದ ಜೊತೆ ಮಾತನಾಡಿದ್ದು. ಬಹುಶಃ ನಮ್ಮ ಭಾರತದ ದಾರ್ಶನಿಕ ಪರಂಪರೆಯ ಒಳಗಡೆ, ತತ್ವ ಪರಂಪರೆಯ ಒಳಗಡೆ ಅದು ಅನೇಕ ಪಂಥಗಳಿರ್ಬೋದು. ಎಲ್ಲ ಪಂಥಗಳ ಒಳಗಡೆ ಸಮಾಜದ ಮನುಷ್ಯರ ದುಃಖಗಳ ಜೊತೆ, ಸಂಕಟಗಳ ಜೊತೆ, ಅವಮಾನಗಳ ಜೊತೆ ಮಾನವೀಯವಾಗಿ ಮಾತನಾಡಿದ ದಾರ್ಶನಿಕರು ಯಾರಾದ್ರೂ ಇದ್ರೆ ಅದು ಬುದ್ಧಗುರು. ಮೊಟ್ಟ ಮೊದಲಿಗೆ ಬುದ್ಧಗುರು. ಬಹುಶಃ ಬುದ್ಧ ಗುರುವಿನ ಆ ಅರಿವಿನ ಮಾರ್ಗದಲ್ಲೇ ನಮ್ಮ ಬಸವಾದಿ ಶರಣರೆಲ್ಲರೂ ಕೂಡ ಸಮಾಜದ ಸಂಕಟಗಳನ್ನು ಕುರಿತು ಮಾತನಾಡಲಿಕ್ಕೆ ಶುರು ಮಾಡಿದ್ದನ್ನ ನಾವು ಗಮನಿಸ್ತೀವಿ. ಹಾಗಾಗಿ ಇಲ್ಲಿ ಬುದ್ಧ ಗುರು ಶಾಕ್ಯ ಮತ್ತು ಕೊಲಿಯಾಕುಲಗಳ ನಡುವಿನ ರೋಹಿಣಿ ನದಿ ನೀರಿನ ಹಂಚಿಕೆ ವಿಚಾರವಾಗಿ ನಡೆದ ಸಂಘರ್ಷಗಳು ಬೇಡ. ನೀರು ಅದು ಪ್ರಾಕೃತಿಕವಾದಂತಹ ಸಂಪತ್ತು, ಅದನ್ನ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಮಾನವಾಗಿ ಹಂಚಿಕೊಳ್ಳೋಣ, ಸಂಘರ್ಷ ಬೇಡ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವರು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಯಿತು. ಆ ಚರಿತ್ರೆಯ ಸತ್ಯಗಳನ್ನ ದೇವೇಂದ್ರ ಕಟ್ಟಿಮನಿಯವರು ತಮ್ಮ ಈ ಕವಿತೆ ಒಳಗಡೆ ಮತ್ತೆ ಮತ್ತೆ ಅವರು ನೆನಪು ಮಾಡ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲೇ ನಾವು ಸಾಮಾಜಿಕ ನ್ಯಾಯದ, ಸಮಾನತೆಯ ತತ್ವಗಳನ್ನ